ನನಗೆ ಸಖತ್ ಇಷ್ಟ ಆಗಿದ್ದು ಅಂದರೆ ಗುರು ಈ ಲುಕ್ಕೆ. ಇವಾಗ ನೀವೇನು ನೋಡ್ತಿದ್ದೀರ ಇದೇ ಲುಕ್ಕು. ಗ್ರಾಫಿಕ್ ಯಾವ ಥರ ಮಾಡಿದಾರೋ ಏನೋ ಗೊತ್ತಿಲ್ಲ. ನನ್ನ ಅಜ್ಜಿ ಬ್ಲ್ಯಾಕ್ ಆ್ಯಂಡ್ ಮತ್ತು ಗ್ರೇ ಕಾಂಬಿನೇಷನ್ ಮಾತ್ರ ಅಂದರೆ ಇದು ಮೈಲೇಜು ಸೇಮ್ R15 ಇಂಜಿನ್ ಏನಿದೆಯೋ R15 V3 V4 ಅದೇ ಇಂಜಿನ್ ಇದಕ್ಕೂ ಕೊಟ್ಟಿದ್ದಾರೆ. ಇದಕ್ಕೆಲ್ಲ ಬೇರೆ ಬೇರೆ ಥರ ಇದೆ ಗುರು. ತೋರಿಸ್ತೀವಿ ಮನಿ ನಿಮಗೆ. ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಿದ್ದೀರಾ ಮೂನ್ ಸ್ಟಾರ್ ಸಚ್ ಯೂಟ್ಯೂಬ್ ಚಾನಲ್. ನಮ್ಮ ಮತ್ತೊಂದು ವೀಡಿಯೋಗೆ ಸ್ವಾಗತ. ನೀವು ಮೊನ್ನೆ R15 V4 ವೀಡಿಯೋ ನೋಡಿದಿರಿ. ಇವತ್ತು MT2.0 ನೋಡ್ತಾ ಇದ್ದೀರಾ. ಇದರಲ್ಲಿ 2 ಕಲರ್ ಬರುತ್ತೆ. ಅಂದರೆ ಎರಡಲ್ಲ ಸುಮಾರು ಕಲರ್ ಬರುತ್ತೆ. ಇದು ಬಂದು ಬ್ಲೂ ಕಲರು. ನಿಮಗೆ ಬ್ಲ್ಯಾಕ್ ಕಲರ್ ಮಾತ್ರ ಎವ್ವಿ ಸೆಕ್ಸಿಯಾಗಿ ಕಾಣ್ತಾ ಇದೆ ನೋಡಿ. ಇದ್ರ ಮುಂದೆಗಡೆ ಫೇಸಸ್ ಸಖತ್ತಾಗಿರೋದು. ಅದಕ್ಕೂ ಅಪ್ಸ್ ಆ್ಯಂಡ್ ಡೌನ್ ನಿಮಗೆ ಸಸ್ಪೆನ್ಷನ್ ಗೋಲ್ಡ್ ಕಲರಲ್ಲಿ. ಬ್ಲ್ಯಾಕ್ ಕಲರ್ ಗಾಡಿಗೆ ಅಂತೂ ಮಸ್ತು. ಗ್ರಾಫಿಕ್ ಯಾವ ಥರ ಮಾಡಿದಾರೋ ಏನೋ ಗೊತ್ತಿಲ್ಲ. ನನ್ನ ಅಜ್ಜಿ ಬ್ಲ್ಯಾಕ್ ಆ್ಯಂಡ್ ಮತ್ತು ಗ್ರೇ ಕಾಂಬಿನೇಷನ್ ಮಾತ್ರ ಸಖತ್ತಾಗಿದೆ. ನಿಮಗೆ ಗಾಡಿ ಮಾತ್ರ ಮಸ್ತು. ಬ್ಲ್ಯಾಕ್ ಕಲರ್ ಇದೆ, ಬ್ಲೂ ಕಲರ್ ಇದೆ, ಆಮೇಲೆ ಇನ್ನೊಂದು ಗ್ರೇ ಕಲರ್ ಬರುತ್ತೆ. ಅಂದರೆ ಎಲ್ಲ ಗ್ಲಾಸಿ ಫಿನಿಶಿಂಗು. ನೀವು ಇಲ್ಲಿ ಅಬ್ಸರ್ವ್ ಮಾಡಿದ್ರೆ ವೀಡಿಯೋದಲ್ಲಿ ಕಾಣ್ತಿದೆ ಇಲ್ವೋ ಗೊತ್ತಿಲ್ಲ. ಅದು ಬ್ಲ್ಯಾಕ್ ಟ್ಯಾಂಕ್ ಎಲ್ಲ ಎಷ್ಟು ಶೈನಿಂಗ್ ಹೊಡಿತಿದೆ ಅಂದರೆ ಅಷ್ಟು ಸಖತ್ತಾಗಿದೆ. MT ಬಂದು 155cc ಇಂಜಿನು. ಅಂದರೆ ಇದು ಮೈಲೇಜು ಸೇಮ್ R15 ಇಂಜಿನ್ ಏನಿದೆಯೋ R15 V3 V4 ಅದೇ ಇಂಜಿನ್ ಇದಕ್ಕೂ ಕೊಟ್ಟಿದ್ದಾರೆ. ಇದು ಬಂದು 45 to 50 ಮೈಲೇಜ್ ಬರುತ್ತೆ. ನೀವು ಯಾವ ಥರ ಮೇಂಟೈನ್ ಮಾಡ್ತೀರಾ ಆ ಥರ. ಇದಕ್ಕೆ 6 ಸ್ಪೀಡ್ ಗೇರ್ ಇದೆ. ಅಂದರೆ ಇದು R15ಕ್ಕಿಂತ 3 kg ಕಮ್ಮಿ. ಅಂದರೆ R15 ಬಂದುಬಿಟ್ಟು ನಿಮಗೆ 142 kg ಆಗುತ್ತೆ. ಇದು ಬಂದು 139 kg. ಗ್ರೌಂಡ್ ಕ್ಲಿಯರೆನ್ಸ್ ನೋಡ್ತಾ ಇದ್ದೀರಾ. ಸೀಟ್ ಹೈಟ್ ಬಂದ್ಬಿಟ್ಟು 810 mm ಇದು. ಇದರಲ್ಲಿ ಬ್ಲೂ ಕಲರ್ ಇದೆ, ಮತ್ತು ಗ್ರೇ ಕಲರ್ ಇದೆ, ಬ್ಲ್ಯಾಕ್ ಇದೆ, ರೇಸಿಂಗ್ ಬ್ಲೂ ಇದೆ. 2 ಥರ ಬ್ಲೂ ಸಿಗುತ್ತೆ ನಿಮಗೆ. ಇದು ನಿಮಗೆ 10,000 RPM ಅಲ್ಲಿ 18.14 bhp ಪವರ್ನ ಪ್ರೊಡ್ಯೂಸ್ ಮಾಡುತ್ತೆ. ನಿಮಗೆ ಇದು 7,500 RPM ಅಲ್ಲಿ 14.1 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ. ಇದು ಸಿಂಗಲ್ ಚಾನಲ್ ABS. ಅಂದರೆ ನೀವು ನೋಡ್ಬೋದು ಹಿಂದೆಗಡೆ ಇದಕ್ಕೆ ABS ಇಲ್ಲ. ಇದು ಬಂದರೆ ಮುಂದೆಗಡೆ ಮಾತ್ರನೇ ABS ಬರುತ್ತೆ. ಅಂದರೆ R15 ಆದರೆ ನಿಮಗೆ ಡ್ಯುಯಲ್ ಚಾನಲ್ ABS, ಇದಕ್ಕಾದರೆ ನಿಮಗೆ ಸಿಂಗಲ್ ಚಾನಲ್ ABS ಬರುತ್ತೆ. ಫ್ರಂಟು 182 mm ಡಿಸ್ಕು, ಬ್ಯಾಕು 220 mm ಡಿಸ್ಕು. ಸೇಮ್ R15 ಯಾವ ಥರ ಇದೆ ಅದೇ ಥರ. ಮಾತ್ರ ಸಖತ್ತಾಗಿದೆ ಮಾತ್ರ ಗಾಡಿ. ನನಗೆ ಸಖತ್ ಇಷ್ಟ ಆಗಿದ್ದು ಅಂದರೆ ಗುರು ಈ ಲುಕ್ಕೆ. ಇವಾಗ ನೀವೇನು ನೋಡ್ತಿದ್ದೀರ ಇದೇ ಲುಕ್ಕು. ಸೂಪರಾಗಿದೆ ಮಾತ್ರ ಗಾಡಿ. ನನಗೆ ಸಖತ್ ಇಷ್ಟ ಆಯಿತು. ಒಂದು R15 ಜೊತೆಗೆ MT ಇಡ್ಬೇಕು. ನಾನು NS ತೊಗೋಬೇಕು ಅಂದ್ಕೊಂಡಿದ್ದೆ. ಓಡಿಸ್ದಾಗ ನನಗೂ ಒಂದು R15 ಜೊತೆಗೆ MT ಇಟ್ಟರೆ ಸಖತ್ತಾಗಿರುತ್ತೆ ಅನ್ನೋ ಒಂದು ಅನ್ನಿಸ್ತು ನನಗೆ. ಲಿಕ್ವಿಡ್ ಕೂಲಿಂಗ್ ಇಂಜಿನ್ ಇದು. 155cc. ಸಿನಿಮೆಟಿಕಲ್ ಹಾಕ್ತೀನಿ, ನೋಡ್ಕೊಬನ್ನಿ ಯಾವ ಥರ ಇದೆ ಅಂತ. ಬನ್ನಿ ಇದನ್ನು ಹಂಗೆ ಟೆಸ್ಟ್ ಡ್ರೈವ್ ಮಾಡ್ಕೊಂಬರೋಣ. R15 ಕಂಫರ್ಟ್ ಇಲ್ಲ. ಇದು ಮಾತ್ರ MT ಮಾತ್ರ ಸಖತ್ ಕಂಫರ್ಟಬಲ್ ಇದೆ. ಸಖತ್ ಗಾಡಿ ಮಾತ್ರ. ಫಸ್ಟ್ ಟೈಮ್ ಓಡಿಸ್ತಾ ಇರೋದು. ಮಸ್ತಾಗಿದೆ ಮಾತ್ರ. ಫಸ್ಟ್ ಇಂಪ್ರೆಷನ್ ಇಸ್ ಬೆಸ್ಟ್ ಇಂಪ್ರೆಷನ್ ಅಂತಾರಲ್ಲ ಆ ಥರ ಗಾಡಿ ಮಾತ್ರ ಸಖತ್ತಾಗಿದೆ. ಇದಕ್ಕೆಲ್ಲ ಬೇರೆ ಬೇರೆ ಥರ ಇದೆ ಗುರು. ತೋರಿಸ್ತೀವಿ ಮನಿ ನಿಮಗೆ.
ಸಿಂಗಲ್ ಚಾನಲ್ ಎ ಬಿ ಎಸ್ ಇದ್ರೂ ಪರವಾಗಿಲ್ಲ, ಪಿಕಪ್ ಸಖತ್ತಾಗಿದೆ ಮಾತ್ರ. ಸಿಂಗಲ್ ಚಾನಲ್ ಎ ಬಿ ಎಸ್ ಇದ್ರೂ ಬ್ರೇಕು ಒಂದು ಮಟ್ಟಿಗೆ ಪರವಾಗಿಲ್ಲ, ಹ್ಯಾಂಡಲ್ ಎಲ್ಲ ಸಖತ್ತಾಗಿದೆ. ನಂತರ ಕುಳ್ಳಕ್ಕಿರೋರಿಗೆ ಗಾಡಿ ಮಾತ್ರ ಮಸ್ತು. ಪವರು ಅಷ್ಟೇ ಎಲ್ಲ ಬಂದು 155 cc ಅಲ್ವಾ, ಪವರೆಲ್ಲ ಚೆನ್ನಾಗೇ ಇದೆ. ನೀವು ನೋಡ್ತಿರ್ಬೋದು ಯಾವ ಥರ ಇದೆ ಅಂತ. ನಿಮ್ಗೇನಾದರೂ MT ಆಗಿರಲಿ, ಯಮಹಾದ ಯಾವುದೇ ಗಾಡಿ ಆದರೂ ಪರವಾಗಿಲ್ಲ, ನಿಮ್ಗೇನಾದ್ರು ಗಾಡಿ ಬೇಕು ಅನಿಸಿದ್ರೆ ಚಂದನ ಮೋಟಾರ್ಸ್ ಅಂದರೆ ಒಳ್ಳೆ ಸರ್ವಿಸ್ ಕೊಡ್ತಾರೆ ಗುರು. ನಮಗೆ ಗಾಡಿ ಡೆಲಿವರಿ ಕೊಡೋ ಟೈಮಲ್ಲೆಲ್ಲ ಸಖತ್ತಾಗಿ ತುಂಬ ಪ್ರೀತಿಯಿಂದ ಮಾತಾಡಿಸ್ಬಿಟ್ಟು ಒಳ್ಳೆ ಸರ್ವಿಸ್ ಕೊಡ್ತಾರೆ. ನಿಮಗೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕಿರ್ತೀನಿ ನಂದು ಇನ್ಸ್ಟಾಗ್ರಾಮ್ದು, ಹೋಗಿ ಫಾಲೋ ಮಾಡಿ. ಅಲ್ಲಿ ಒಳ್ಳೊಳ್ಳೆ ರೀಲ್ಸ್ ಹಾಕ್ತಾಯಿರ್ತೀನಿ. ಹಾಗೆ ನೀವೇನಾದ್ರು ನನ್ನ ಚಾನಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಕ್ರೇಜಿ ಕಂಟೆಂಟ್ನ ಕೊಡ್ತಾಯಿರ್ತೀನಿ ನಿಮಗೆ. ನಿಮ್ಮ ಸಪೋರ್ಟ್ ತುಂಬ ಮುಖ್ಯ. ನೀವು ಸಪೋರ್ಟ್ ಮಾಡಿದ್ರೇ ಇವೆಲ್ಲ ಮಾಡೋಕ್ಕಾಗೋದು. ಗಾಡಿ ಮಾತ್ರ ನಂಗೆ ಸಖತ್ ಇಷ್ಟ ಆಯಿತು ಗುರು, ಏನೇ ಹೇಳಿ. ಅಂದರೆ ನಾನು MT ಎಲ್ಲೂ ಓಡಿಸಿರ್ಲಿಲ್ಲ, ಇದೇ ಫಸ್ಟ್ ಓಡಿಸ್ತಾ ಇರೋದು. R15 ಜೊತೆಗೆ ಇದೊಂದು MT ಇಟ್ಟರೆ ಚೆನ್ನಾಗಿರುತ್ತೆ ಅನ್ನೋದು ನನ್ನ ಒಂದು ಅಭಿಪ್ರಾಯ. ಗಾಡಿ ಮಾತ್ರ ಸೂಪರಾಗಿದೆ. ಗಾಡಿ ಬಂದು ನಿಮಗೆ 2 ಚಿಲ್ಲರೆ ಏನೋ ಆಗುತ್ತೆ, ಗೊತ್ತಿಲ್ಲ. ಅದನ್ನು ನಮ್ಮ ಗಾಡಿ ಸರ್ವಿಸಿಗೆ ಬಿಡೋಕ್ಕೆ ಬರಬೇಕು. ಆವಾಗ ನಿಮಗೆ ಅದು ಈಗ ಎಷ್ಟಿದೆ ಪ್ರೈಸು ಅನ್ನೋದನ್ನೆಲ್ಲನೂ EMI ಎಲ್ಲ ಯಾವ ಥರ ಬರುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಗಾಡಿ ಮಾತ್ರ ಸೂಪರಾಗಿದೆ. ಫ್ರಂಟಿಂದ ಮಾತ್ರ ಸೆಕ್ಸಿ ಲುಕ್ಕು ನೀವು ನೋಡ್ತಿರ್ಬೋದು. ಗಾಡಿ ಓಡ್ಸೋಕ್ಕೆ ಒಳ್ಳೆ ಫೀಲ್ ಕೊಡುತ್ತೆ ಗುರು. ನಿಮಗೆ ಫೇರಿಂಗ್ ವರ್ಷನ್ ಬೇಕು ಅಂದರೆ Yamaha R15 V4ಗೆ ಹೋಗಿ, V3 ಸ್ಟಾಪ್ ಆಗಿದೆ. ನಿಮಗೆ ಇಲ್ಲ ನಾನು ನೇಕ್ವುಡ್ ವರ್ಷನಲ್ಲಿ ಗಾಡಿ ಬೇಕು ಅಂತ ನೋಡ್ತಿದ್ರೆ MT ಮಾತ್ರ ಬೆಸ್ಟ್. 155 cc MT ಮಾತ್ರ ಸಖತ್ ಬೆಸ್ಟ್ ಅಂತ ನಾನು ಹೇಳ್ತೀನಿ. ನಿಮಗೆ ಅಷ್ಟೊಂದು ಬ್ಯಾಕ್ ಪೇಯ್ನು ಬರೋಲ್ಲ. ಒಂದು ಸ್ಮಾಲ್ ಇದನ್ನು ತೆಗೆಸ್ಬಿಟ್ಟು ನೀವು ಆರಾಮಾಗಿ ಆಲ್ಟ್ರೇಷನ್ನು ಕೂಡ ಮಾಡಿಸ್ಕೊಬೋದು. ಆವಾಗ ಗಾಡಿ ಚಿಕ್ಕದಾಗಿ ಚೊಕ್ಕವಾಗಿ ಕಾಣುತ್ತೆ. ನಂಗೆ ಮಾತ್ರ ಸಖತ್ ಇಷ್ಟ ಆಯಿತು. ಇದೊಂದು ಸಸ್ಪೆನ್ಷನ್ ಅಪ್ಸ್ ಆ್ಯಂಡ್ ಡೌನ್ ಕೊಟ್ಟಿರೋದಕ್ಕೂ, ಗೋಲ್ಡ್ ಕಲರ್ ಕೊಟ್ಟಿರೋದಕ್ಕೂ ಅದಕ್ಕೂ ಮಸ್ತಾಗಿದೆ ಮಾತ್ರ. ನೀವೇನಾದರೂ ನಮ್ಮ ಚಾನಲಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಿಮಗೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಬಾಯ್.